ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದು ಯಾವುದೇ ರೀತಿ ಪಿಕ್ ಕಾರ್ಡ್ ರೀಡಿಂಗ್ ಇರೋದಿಲ್ಲ. ಸೊ ಜಸ್ಟ್ ರ್ಯಾಂಡಮ್ ವಿಡಿಯೋ ಅಂತ ನಾನು ಹೇಳ್ತೀನಿ. ಸೊ ಇದು ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಮನಸ್ಸಿನಲ್ಲಿ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿಯ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ. ಸೊ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ವ್ಯಕ್ತಿ, ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಬೋದು. ಇಟ್ ಕುಡ್ ಬಿ ಯೋರ್ ಬ್ರದರ್, ಸಿಸ್ಟರ್, ಫ್ರೆಂಡ್, ಲವರ್, ಹಸ್ಬೆಂಡ್, ವೈಫ್, ಯಾರು ಬೇಕಾದ್ರೂ ಆಗಿರ್ಬೋದು. ಇಲ್ಲಿ ಜಾಸ್ತಿ ಆ ಒಂದು ವ್ಯಕ್ತಿನ ನೀವು ಇಷ್ಟಪಡ್ತಾ ಇದ್ರ, ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಇದ್ದಾರೆ. ಸೊ ಲವರ್ ಆಗಿರ್ಬೋದು, ಹಸ್ಬೆಂಡ್, ವೈಫ್, ಯಾರು ಬೇಕಾದ್ರೂ ಆಗಿರ್ಬೋದು. ಸೊ ಈ ಒಂದು ವಿಡಿಯೋ ನೀವು ನೋಡ್ಕೊಳ್ಳಿ. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ಸೊ ನಿಮ್ಮ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್, ಸೊ ತಡರಾತ್ರಿಯಲ್ಲಿ ನಿಮ್ಮ ಬಗ್ಗೆ ಆ ಒಂದು ವ್ಯಕ್ತಿ ಏನು ಯೋಚನೆ ಮಾಡ್ತಾರಾ ಮಾಡಲ್ವಾ ಎಲ್ಲಾನು ಕೂಡ ಈ ಒಂದು ವಿಡಿಯೋನಲ್ಲಿ ಇರುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ. ಸೊ ಎಸ್ ಗೈಸ್, ಇವಾಗ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಬಿಗಿನ್. ಸೊ ಅವ್ರ ಬಗ್ಗೆ ನೀವು ಯೋಚನೆ ಮಾಡಿ, ಥಿಂಕ್ ಮಾಡಿ, ಅವರ ನೇಮ್ನ 3 times ನಿಮ್ಮ ಇಂಟೆನ್ಷನ್ ಅಲ್ಲಿ ಹೇಳ್ಕೊಂಡು ಈ ಒಂದು ವಿಡಿಯೋನ ನೋಡ್ರೆ ಡೆಫಿನೆಟ್ಲಿ ನಿಮ್ಗೆ ಇದು ರೆಸೊನೇಟ್ ಆಗತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 4 of Cups ಬಂದಿದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, 4 of Cups ಇದೆ ಬಾಟಮ್ ಆಫ್ ದಿ ಕಾರ್ಡ್, ಅಂಡ್ ವಿ ಹ್ಯಾವ್ 10 of Cups ಅಂಡ್ Knight of Swords, 8 of Wands, Fool ಕಾರ್ಡ್ ಅಂಡ್ Page of Pentacles. ಅದ್ರ ಜೊತೆಗೆ ವಿ ಹ್ಯಾವ್ 6 of Wands. ಸೊ ಗೈಸ್, ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ ಬರ್ತಿದೆ ಅಂದ್ರೆ, ಸೊ ಗೈಸ್, ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ, ಇಲ್ಲಿ ತುಂಬಾ ಜನ ನನ್ಗೆ ಲವರ್ಸ್ ಎನರ್ಜಿ ಕಾಣಿಸ್ತಾ ಇದೆ ಅಂಡ್ ಹಸ್ಬೆಂಡ್ ಅಂಡ್ ವೈಫ್ ಎನರ್ಜಿ ಕಾಣಿಸ್ತಾ ಇದೆ ಬಿಕಾಸ್ ಆಫ್ 10 of Cups. ಇಲ್ಲಿ ತುಂಬಾ ಜನ ಆಲ್ರೆಡಿ ಮ್ಯಾರಿಡ್ ಆಗಿದ್ದೀರಾ ಅಥವಾ ಲವರ್ಸ್ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಸೊ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾನೇ ಪಾಸಿಟಿವ್ ಆಗಿ ಯಾವಾಗ್ಲೂ ಥಿಂಕ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಬಿಕಾಸ್ ದಿಸ್ ಪರ್ಸನ್ ಟ್ರೂಲಿ ಲವ್ಸ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಯಾಕೆ ಅಂತ ಅಂದ್ರೆ, ಈ ಒಂದು ವ್ಯಕ್ತಿ ಅವ್ರ ಲೈಫ್ ಅಲ್ಲಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ನ ನೋಡಿದ್ದಾರೆ ಅವರ ಒಂದು ಪಾಸ್ಟ್ ರಿಲೇಶನ್ಶಿಪ್ ಅಲ್ಲಿ. ಬಟ್ ಇವಾಗ ನಿಮ್ಮ ಲೈಫ್ ಅಲ್ಲಿ ನೀವ್ ಯಾವಾಗ ಅವ್ರ ಲೈಫ್ ಅಲ್ಲಿ ನೀವ್ ಎಂಟ್ರಿ ಕೊಟ್ರಿ, ಅವಾಗಿಂದ ಅವ್ರಿಗೆ ಸಂಬಂಧದ ವ್ಯಾಲ್ಯೂ, ರಿಲೇಶನ್ಶಿಪ್ ವ್ಯಾಲ್ಯೂ, ಪ್ರೀತಿ ವ್ಯಾಲ್ಯೂ, ಸಂಬಂಧಗಳ ವ್ಯಾಲ್ಯೂ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ. ಟ್ರೂ ಲವ್ ಹೇಗಿರುತ್ತೆ, ಸೊ ಟ್ರೂ ಆಗಿ ಲವ್ ಮಾಡಿದ್ರೆ ನಮ್ಗೆ ಯಾವ ತರ ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ ಮನ್ಸಿನಲ್ಲಿ, ಹೃದಯದಲ್ಲಿ, ಅದೆಲ್ಲಾನು ಕೂಡ ಅವ್ರಿಗೆ ಅರ್ಥ ಆಗ್ತಾ ಇದೆ. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಐ ಥಿಂಕ್ ತುಂಬಾನೇ ಹಚ್ಕೊಂಡಿದ್ದಾರೆ, ಮನ್ಸಾರ ಇಷ್ಟಪಟ್ಟು ನಿಮ್ಮ ಜೊತೆಗಿದ್ದಾರೆ ಅಂತ ನಾನು ಹೇಳ್ಬಹುದು. ಸೊ ಈ ಒಂದು ವ್ಯಕ್ತಿ ಅವರು ತುಂಬಾನೇ ರೂಡ್ ಆಗಿ ಬಿಹೇವ್ ಮಾಡಬಹುದು ಅಥವಾ ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕೆಲವೊಂದು ರೂಡ್ ಹಾರ್ಶ್ ವರ್ಡ್ಸ್ ನ ಯೂಸ್ ಮಾಡಬಹುದು. ಬಟ್ ಈ ಒಂದು ವ್ಯಕ್ತಿ ಡೀಪ್ ಆಗಿ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಯಾವಾಗ್ಲೂ ಕೂಡ ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ನಿಮ್ಮ ಜೊತೆಗೆ ಮಾತಾಡಿಲ್ಲ, ನಿಮ್ಮ ಜೊತೆಗೆ ಇವತ್ತು ಮೆಸೇಜ್ ಮಾಡಿಲ್ಲ ಅಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ತುಂಬಾನೇ ತಳಮಳ ಆಗ್ತಿರುತ್ತೆ ಅವರ ಮನ್ಸು. ಸೊ ಯಾಕೆ ಈ ತರ ಆಗ್ತಿದೆ ಅಂತ ಅಂದಾಗ, ನಿಮಗೆ ಮೆಸೇಜ್ ಮಾಡಿದಾಗ ಅವರ ಮನ್ಸು ಹಗುರ ಆಗತ್ತೆ. ಬಿಕಾಸ್ ಅಷ್ಟು ಪಾಸಿಟಿವ್ ಎನರ್ಜಿನ ನೀವು ತುಂಬಿಸಿದಿರ ಅವ್ರ ಲೈಫ್ ಅಲ್ಲಿ. ಯಾವಾಗ್ಲೂ ಕೂಡ ನೀವೊಂದು ಬಂದಾಗ, ನೀವು ಅವ್ರ ಲೈಫ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡಿದಾಗ ಒಂದು ಪಾಸಿಟಿವ್ ಎನರ್ಜಿನ ಸ್ಪ್ರೆಡ್ ಮಾಡ್ತೀರಾ. ಸೊ ಯಾವಾಗ್ಲೂ ಅವ್ರ ಮುಂದೆ ಖುಷಿಯಾಗಿರ್ತೀರಾ, ಸಂತೋಷವಾಗಿರ್ತೀರಾ. ಅಂಡ್ ನಿಮ್ಮ ವರ್ಡ್ಸ್ ಅಲ್ಲಿ ಎಲ್ಲಾನು ಕೂಡ ತುಂಬಾನೇ ಪಾಸಿಟಿವಿಟಿ ಆಗಿರುತ್ತೆ. ಸೊ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಹ್ಯಾಪಿ ಅಬೌಟ್ ಯು. ಸೊ ಇದ್ರೆ ಈ ಒಂದು ವ್ಯಕ್ತಿ ಜೊತೆಗಿರ್ಬೇಕು. ಇವ್ರು ಯಾವಾಗ್ಲೂ ಸಂತೋಷವಾಗಿರ್ತಾರೆ, ಖುಷಿಯಾಗಿರ್ತಾರೆ. ಅವ್ರಿಗೆ ಎಷ್ಟೇ ನೋವು ಇದ್ರೂ ಕೂಡ ಅದನ್ನ ನಾನು ಮುಂದೆ ತೋರಿಸ್ಕೊಳ್ಳೋದಿಲ್ಲ. ಸೊ ಎಲ್ಲಾನು ಕೂಡ ಅದನ್ನ ಫೈಟ್ ಮಾಡುವಂತ ಕೆಪಾಸಿಟಿ ಒಂದು ವ್ಯಕ್ತಿಗಿದೆ. ಇದೆಲ್ಲ ಯೋಚನೆ ಮಾಡ್ತಾರೆ. ಅಂಡ್ ಈ ಒಂದು ವ್ಯಕ್ತಿ ಐ ಥಿಂಕ್ ಇನ್ನೂ ಯಾರು ಮದ್ವೆ ಆಗಿಲ್ಲ, ಇನ್ನೂ ಯಾರು ಮ್ಯಾರೇಜ್ ಆಗಿಲ್ಲ. ಸೊ ಐ ಥಿಂಕ್ ನೀವು ಯಾರು ವಿಡಿಯೋನ ನೋಡ್ತಾ ಇದ್ರೆ, ಐ ಥಿಂಕ್ ಯು ಆರ್ ಮ್ಯಾನಿಫೆಸ್ಟಿಂಗ್ ಮ್ಯಾರೇಜ್. ಸೊ ಮ್ಯಾರೇಜ್ ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಇನ್ ದ ಸೇಮ್ ವೇ ಆ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಜೊತೆಗೆ ಆದಷ್ಟು ಬೇಗ ಮದ್ವೆ ಮಾಡ್ಕೊಳ್ಬೇಕು, ಮ್ಯಾರೇಜ್ ಆಗ್ಬೇಕು, ನಿಮ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ಬೇಕು. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ವಿತಿನ್ 2 years ಒಳಗಡೆ ಇವರು ನಿಮ್ಮನ್ನ ಮದ್ವೆ ಆಗೋರಿದ್ದಾರೆ. ಸೊ ಈ ಒಂದು ವ್ಯಕ್ತಿಗೆ ಅರ್ಥ ಆಗಿದೆ ಲೈಫ್ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು, ಮದ್ವೆ ಅಂದ್ರೆ ಏನು. ಸೊ ಮದ್ವೆ ಆದ್ರೆ
ಎಷ್ಟು ಪ್ರೀತಿ ಅಂದ್ರೆ ಈ ಒಂದು ಪ್ರೀತಿನ ಕಾಪಾಡ್ಕೊಳ್ಬೇಕು. ಸೊ ಟ್ರೂ ಆಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಾ ಇರೋದ್ರಿಂದ ಅವ್ರಿಗೆ ಅನಿಸ್ತಾ ಇದೆ ಈ ಒಂದು ಪ್ರೀತಿನ ಮನ್ಸಾರೆ ಒಪ್ಕೊಂಡಿದ್ದೀನಿ, ಮನ್ಸಾರೆ ಇವ್ರನ್ನ ಸ್ವೀಕರಿಸಿದೀನಿ. ಸೊ ಇದೇ ರೀತಿ ಒಂದು ವ್ಯಕ್ತಿ ಜೊತೆಗೆ ಆದಷ್ಟು ಬೇಗ ಮದ್ವೆ ಆಗ್ಬಿಡೋಣ, ಸೊ ಆದಷ್ಟು ಬೇಗ ಮ್ಯಾರೇಜ್ ಆಗ್ಬಿಡೋಣ. ಯಾಕಂತಂದ್ರೆ ಈ ಒಂದು ವ್ಯಕ್ತಿನ ಕಳ್ಕೊಳಕ್ ಆಗಲ್ಲ. ಬಿಕಾಸ್ ಈ ಒಂದು ವ್ಯಕ್ತಿಗೆ ನೀವು ಅರ್ಥ ಮಾಡಿಸಿದಿರ ಪ್ರೀತಿ ಅಂದ್ರೇನು, ಸಂಬಂಧ ಅಂದ್ರೇನು ಎಲ್ಲಾನು ಅರ್ಥ ಮಾಡಿಸಿರೋದ್ರಿಂದ ಈ ಒಂದು ವ್ಯಕ್ತಿಗೆ ಪ್ರೀತಿ ಮದ್ವೆ ಅಂತ ನಂಬಿಕೆ ಇರೋದೇ ನಿಮ್ಮ ಮೇಲೆ. ಸೊ ಅವ್ರ ಲೈಫ್ ಅಲ್ಲಿ ಯಾರನ್ನೂ ಕೂಡ ಅವ್ರು ಎಂಟರ್ಟೈನ್ ಮಾಡಲ್ಲ, ಯಾರನ್ನೂ ಕೂಡ ಇವರು ಎನ್ಕರೇಜ್ ಮಾಡಲ್ಲ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿಯ ರಿಲೇಶನ್ಶಿಪ್ ಅಲ್ಲಿ ಒಂದು ಸಂಬಂಧದಲ್ಲಿ ಸೀರಿಯಸ್ ಆಗಿದ್ದಾರೆ ಅಂದ್ರೆ ಅದು ನಿಮ್ಮ ಜೊತೆಗಿದ್ದಾರೆ. ಅಂಡ್ ಈ ಒಂದು ವ್ಯಕ್ತಿ ದೇ ಆರ್ ಫೈಟಿಂಗ್ ಅಂದ್ರೆ ನಿಮಗೋಸ್ಕರ ಏನ್ ಬೇಕಾದ್ರೂ ಫೈಟ್ ಮಾಡಬೇಕು ಲೈಕ್ ಈ ತರ ಅವರ ಮೈಂಡ್ ಸೆಟ್ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಸಮನ್ ಹೂ ಇಸ್ ಆಲ್ವೇಸ್ ವಾಂಟ್ಸ್ ಟು ಬಿ ಸಕ್ಸಸ್ಫುಲ್ ಇನ್ ದಿಸ್ ಕನೆಕ್ಷನ್. ಈ ಒಂದು ಕನೆಕ್ಷನ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅಂಡ್ ನಾವಿಬ್ರು ಮ್ಯಾರೇಜ್ ಆಗ್ಬೇಕು, ಮದ್ವೆ ಆಗ್ಬೇಕು. ಅಂಡ್ ನಮ್ಮಿಬ್ಬರ ಒಂದು ಪೇರ್ನ ನೋಡಿದಾಗ ತುಂಬಾ ಜನ ಐ ಥಿಂಕ್ ನಿಮ್ಮ ಪೇರ್ ತುಂಬಾನೇ ಚೆನ್ನಾಗಿದೆ. ಯಾಕಂತಂದ್ರೆ ಸೊ ನಿಮ್ಮ ಪೇರ್ನ ನೋಡಿದಾಗ, ನಿಮ್ಮ ಜೋಡಿನ ನೋಡಿದಾಗ ಬೇರೆಯವ್ರಿಗೆ ಜಲಸ್ ಫೀಲ್ ಆಗತ್ತೆ. ಬಿಕಾಸ್ ಅಷ್ಟು ಮಟ್ಟಿಗೆ ನೀವಿಬ್ರ ಮಧ್ಯ ಆ ಒಂದು ಬಾಂಡಿಂಗ್ ಆಗಿರ್ಬೋದು, ಎಮೋಷನಲ್ ಕನೆಕ್ಷನ್ ಆಗಿರ್ಬೋದು, ನಿಮ್ಮ ವ್ಯಕ್ತಿ ತುಂಬಾನೇ ಅಟ್ಯಾಚ್ಡ್ ಆಗಿದ್ದಾರೆ. ಸೊ ಅವ್ರಿಗೆ ಕೋಪ ಬಂದಾಗ ಕೆಲವೊಂದ್ಸತಿ ರೂಢಾಗಿ ನಡ್ಕೊಳ್ತಾರೆ. ಬಟ್ ಅವ್ರ ಪ್ರೀತಿನಲ್ಲಿದ್ದಾಗ, ಎಮೋಷನಲ್ ಇದ್ದಾಗ ನಿಮ್ಮ ಜೊತೆ ಒಂಥರ ಒಂದು ಮಗು ತರ ಇರ್ತಾರೆ. ಸೊ ಅವರಲ್ಲಿ ಇನ್ನೋಸೆನ್ಸು ಇದೆ, ಕೋಪನೂ ಇದೆ, ಸ್ಟ್ರೈಟ್ ಫಾರ್ವರ್ಡ್ನೆಸ್ಸು ಇದೆ ಅಂಡ್ ಕಠೋರವಾದಂತ ಒಂದು ಮಾತುಗಳು ಇದೆ. ಎಲ್ಲಾನು ಬ್ಲೆಂಡ್ ಆಗಿ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗಿದ್ದಾರೆ. ಅವ್ರು ಯಾವುದೇ ರೀತಿ ಫೇಕ್ ಮಾಡ್ತಾ ಇಲ್ಲ. ಅಥವಾ ನಿಮ್ಮ ಜೊತೆಗೆ ಅವ್ರು ನಿಮಗೆ ಕೋಪ ಬಂದಾಗ ಅಂದ್ರೆ ನಿಮ್ಮ ಬಗ್ಗೆ ಕೋಪ ಬಂದಾಗ ಅವರು ಸ್ವೀಟ್ ಆಗಿ ಮಾತಾಡಲ್ಲ. ಸೊ ಕೋಪ ಬಂದಾಗ ಕೋಪದಲ್ಲೇ ಮಾತಾಡ್ತಾರೆ. ಅವ್ರಿಗೆ ಪ್ರೀತಿ ಇದ್ದಾಗ ಪ್ರೀತಿಯಿಂದಾನೇ ಮಾತಾಡಿಸ್ತಾರೆ. ಈ ಒಂದು ವ್ಯಕ್ತಿ ಫೇಕ್ ಮಾಡ್ತಾ ಇಲ್ಲ. ಅವರ ತನವನ್ನ ಅವರೆಲ್ಲೂ ಬಿಟ್ಕೊಡ್ದೆ ನಿಮ್ಮ ಜೊತೆಗೆ ಲೈಫ್ ಅಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ದಿಸ್ ಪರ್ಸನ್ ಇಸ್ ಡ್ರೀಮಿಂಗ್ ಅಬೌಟ್ ಮ್ಯಾರೇಜ್ ನ ಅವರು ಡ್ರೀಮ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆಗೆ. ಬಟ್ ಅವ್ರು ಹೇಳ್ಕೊಳ್ತಾ ಇಲ್ಲ. ಬಟ್ ಈ ಒಂದು ವ್ಯಕ್ತಿ ಎಕ್ಸ್ಪ್ರೆಸಿವ್ ಇಲ್ಲ. ಸೊ ದಿಸ್ ಪರ್ಸನ್ ಡಸಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ದೇರ್ ಫೀಲಿಂಗ್ಸ್. ಅವರ ಫೀಲಿಂಗ್ಸ್ ಆಗಿಲಿ, ಎಮೋಷನ್ಸ್ ಆಗಿಲಿ, ಸೆಂಟಿಮೆಂಟ್ಸ್ ಆಗಿಲಿ ಅದನ್ನ ಅವರು ತೋರಿಸ್ಕೊಳ್ತಾ ಇಲ್ಲ ನಿಮ್ಮ ಮುಂದೆ. ಬಟ್ ಈ ಒಂದು ವ್ಯಕ್ತಿ ಡೀಪ್ ಡೌನ್ ನಿಮ್ಮ ಬಗ್ಗೆ ತುಂಬಾನೇ ಕಾಳಜಿ ಇದೆ, ಲವ್ ಇದೆ, ಕೇರ್ ಇದೆ. ಅಂಡ್ ಇನ್ ದ ಸೇಮ್ ವೇ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಲೈಫ್ ಅಲ್ಲಿ ಮುಂದೆ ಹೋಗ್ಬೇಕು. ಅಂಡ್ ಐ ಥಿಂಕ್ ನೀವಿಬ್ರು ಒಂದೇ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಇನ್ ಕೇಸ್ ಡೆಫಿನೆಟ್ಲಿ ನಿಮ್ಮ ಕರಿಯರ್ ಅಲ್ಲಿ ನಾವು ಇಬ್ರು ಒಟ್ಟಿಗೆ ಸಕ್ಸಸ್ಫುಲ್ ಆಗಬೇಕು, ಇಬ್ರು ಒಟ್ಟಿಗೆ ಒಂದು ಕರಿಯರ್ ಅಲ್ಲಿ ಗ್ರೋತ್ ಆಗಬೇಕು ಅಂತ ಈ ಒಂದು ವ್ಯಕ್ತಿ ತುಂಬಾನೇ ಅನ್ಕೊಳ್ತಾ ಇರ್ತಾರೆ. ಸೊ ನಿಮ್ಮ ಜೊತೆಗಿದ್ದಾಗ ಅವರ ಲೈಫ್ ತುಂಬಾನೇ ಸುಂದರವಾಗಿದೆ ಅಂಡ್ ಇದ್ರಲ್ಲಿ ಯಾವುದೇ ರೀತಿ ಡೌಟೇ ಇಲ್ಲ ಅನ್ನೋದು ಅವ್ರು ಕ್ಲಿಯರ್ ಆಗಿದ್ದಾರೆ. ನಿಮ್ಮ ಬಗ್ಗೆ ಇವ್ರಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ, ಕ್ಲಿಯರ್ ಆಗಿದೆ. ಸೊ ನಿಮ್ಮಿಂದ ಏನ್ ಬೇಕು, ಅವರಿಂದ ನಿಮಗೇನ್ ಬೇಕು ಅನ್ನೋದು ನಿಮ್ಮಿಬ್ರಿಗೂ ಕ್ಲಾರಿಟಿ ಇದೆ. ಸೊ ಹಾಗಿರೋದ್ರಿಂದ ಈ ಒಂದು ವ್ಯಕ್ತಿ ಟ್ರೂಲಿ ಬ್ಲೆಸ್ಡ್ ಆಗಿದ್ದಾರೆ. ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ನೀವು ಸಿಕ್ಕಿರೋದಕ್ಕೆ ಅವ್ರ ಲೈಫ್ ಅಲ್ಲಿ ತುಂಬಾನೇ ಬ್ಲೆಸ್ಡ್ ಆಗಿದ್ದಾರೆ. ಅಂಡ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಸೊ ಇಷ್ಟು ಒಂದು ಒಳ್ಳೆ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಬಂದಿದ್ದಾರೆ. ಈ ಒಂದು ವ್ಯಕ್ತಿಗೋಸ್ಕರ ನಾನು ಚೆನ್ನಾಗಿ ಮುಂದೆ ಹೋಗಬೇಕು, ಮುಂದೆ ನಾನು ಚೆನ್ನಾಗಿ ಸೆಟ್ಲ್ ಆಗಬೇಕು. ಅಂಡ್ ಯಾವಾಗ್ಲೂ ಕೂಡ ಈ ಒಂದು ವ್ಯಕ್ತಿ ನನ್ನ ಜೊತೆಗಿರ್ತಾರೆ, ಕಷ್ಟದಲ್ಲೂ ಇರ್ತಾರೆ, ಸುಖದಲ್ಲೂ ಇರ್ತಾರೆ. ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ. ನೀವು ಅವ್ರ ಲೈಫಲ್ಲಿ ಎಷ್ಟೇ ಕಷ್ಟ ಬಂದ್ರು ನೀವು ಅವ್ರ ಜೊತೆಗಿರ್ತೀರ, ಜೊತೆಗೆ ನಿಲ್ತೀರಾ. ಅಂಡ್ ಎಷ್ಟೇ ಸುಖ ಬಂದ್ರು ನೀವು ಅವ್ರ ಜೊತೆಗೆ ಅದನ್ನು ಕೂಡ ಒಟ್ಟಿಗೆ ಸ್ವೀಕರಿಸ್ತೀರಾ. ಎಲ್ಲಾನು ಕೂಡ ಸಮ ಪ್ರಮಾಣದಲ್ಲಿ ನೀವು ಸ್ವೀಕರಿಸ್ತೀರಾ ಅಂತ ಹೇಳ್ಬಿಟ್ಟು ಇವ್ರಿಗೆ ಕಾನ್ಫಿಡೆನ್ಸ್ ಬಂದಿದೆ. ಸೊ ನೀವು ಯಾವಾಗ್ಲೂ ಅವ್ರಿಗೆ ಎಲ್ಲಾ ಒಂದು ದುಃಖದಲ್ಲೂ ಖುಷಿಯ ಸಮಯದಲ್ಲೂ ನೀವು ಅವ್ರ ಜೊತೆಗಿದ್ದೀರಾ. ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ನಂಬಿಕೆ ಇದೆ. ಸೊ ದಿಸ್ ಪರ್ಸನ್ ಇಸ್ ಟ್ರೂಲಿ ಬಿಲೀವಿಂಗ್ ಯು ವೆರಿ ಬ್ಲೈಂಡ್ಲಿ. ಸೊ ಬ್ಲೈಂಡ್ ಆಗಿ ನಿಮ್ಮನ್ನ ನಂಬ್ತಾರೆ ಅಂಡ್ ಯಾವುದೇ ಕಾರಣಕ್ಕೂ ನಿಮಗೆ ಪ್ರೆಷರ್ ಹಾಕಲ್ಲ. ಸೊ ಇದೆಲ್ಲಾನು ಕೂಡ ಯೋಚಿಸ್ತಾರೆ. ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಒಂದು ಮನ್ಸಾರೆ ಒಂದು ಒಳ್ಳೆ ಲೈಫ್ ಅಲ್ಲಿ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ ಅಂತ ಹೇಳಿ ದಿಸ್ ಪರ್ಸನ್ ಇಸ್ ಟ್ರೂಲಿ ಬ್ಲೆಸ್ಡ್ ಇದು ಕಾಣಿಸ್ತಾ ಇದೆ. ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್ ವಿತ್ ಅ ಮ್ಯಾರೇಜ್ ವಿತ್ ಯು. ಅಂಡ್ ಫುಲ್ ಕಾರ್ಡ್ ಇದೆ. ಸೊ ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ ಅಂಡ್ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ರೀಬರ್ತ್ ಆಗ್ತಾ ಇದೆ. ಅಂಡ್ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ. ಈ ಹಿಂದೆ ಏನೆಲ್ಲ ಆಗಿದೆ ಅದೆಲ್ಲಾನು ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ. ಎಲ್ಲಾ ಕಹಿ ಘಟನೆಗಳಾಗಿರ್ಬೋದು, ಖುಷಿ ಘಟನೆಗಳಾಗಿರ್ಬೋದು ಎಲ್ಲಾನು ಈಕ್ವಲ್ ಆಗಿ ಅಕ್ಸೆಪ್ಟ್ ಮಾಡಿ ಮುಂದೆ ಹೋಗ್ತಾ ಇದ್ದಾರೆ. ನೈಟ್ ಆಫ್ ಸೊ ಆದಷ್ಟು ಬೇಗ
ನಿಮ್ಮ ಕನೆಕ್ಷನ್ ಅಲ್ಲಿ ಆಕ್ಷನ್ ತಗೊಳ್ತಾರೆ ಅಂತ ಕಾಣಿಸ್ತಿದೆ. ದಟ್ ಈಸ್ ಮ್ಯಾರೇಜ್ ಆಗೋದಕ್ಕೆ ಅವರು ನಿಮಗೆ ಡೈರೆಕ್ಟ್ ಆಗಿ ಬಂದು ಪ್ರಪೋಸ್ ಕೊಡ್ತಾರೆ, ಪ್ರಪೋಸಲ್ ಮಾಡ್ತಾರೆ. ಯಾಕಂದ್ರೆ 6 ಆಫ್ ವ್ಯಾಂಡ್ಸ್ ಇದೆ, ಒಂದು ಟ್ರಾವೆಲಿಂಗ್ ಎನರ್ಜಿ ಕಾಣಿಸ್ತಿದೆ. ಅಂಡ್ ವಿಕ್ಟ್ರಿ ಕಾರ್ಡ್ ಕೂಡ ಅಂತಾನು ಕರೀತಾರೆ 6 ಆಫ್ ವ್ಯಾಂಡ್ಸ್ ನ. ಸೊ ದೇರ್ ಈಸ್ ಅ ಸಕ್ಸಸ್, ದೇರ್ ಈಸ್ ಅ ರೊಮ್ಯಾನ್ಸ್, ದೇರ್ ಈಸ್ ಹ್ಯಾಪಿನೆಸ್ ಅಂಡ್ ದೇರ್ ಈಸ್ ಅ ಗುಡ್ ಆಪರ್ಚುನಿಟಿ ಇನ್ ದಿಸ್ ಕನೆಕ್ಷನ್ ಅಂತ ಹೇಳ್ತಾ, ದಿಸ್ ಪರ್ಸನ್ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಅವರು ಯೋಚನೆ ಮಾಡೋದು ನಿಮ್ಮ ಹತ್ರ ತೋರಿಸ್ಕೊಳ್ಳಲ್ಲ, ಬಟ್ ಡೀಪ್ ಡೌನ್ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ, ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.